ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಮಸಾಲ ರೊಟ್ಟಿ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಅಂದರೆ ಇದು ತುಂಬ ಹೆಲ್ದಿ ಮತ್ತು ಡಯಟ್ ಫುಡ್ಡು. ರಾಗಿ ಅಂದರೆ ಒಂಥರ ಹೋಲ್ಸಮ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದನ್ನು. ಇದರಲ್ಲಿ ಅಂದರೆ ಬೇಕಾದಷ್ಟು ನ್ಯೂಟ್ರಿಷನ್ಸ್ ಇರುತ್ತೆ ಮತ್ತು ಗ್ಲೂಟನ್ ಫ್ರೀ, ಅಂದರೆ ಓವರ್ ಆಲ್ ಒಳ್ಳೆ ಬ್ರೇಕ್ಫಾಸ್ಟ್ ಅಥವಾ ಒಳ್ಳೆ ತಿಂಡಿ ಅಂತ ಹೇಳ್ಬೋದು. ಮತ್ತು ಇದ್ರ ಜೊತೆ ಖಾರ ಚಟ್ನಿ ಒಳ್ಳೆ ಕಾಂಬಿನೇಷನ್. ಸೊ ಎರಡನ್ನೂ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನಾನು ಇದು ಖಾರ ಚಟ್ನಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೆಳಗ್ಗೆ ಮೆಣಸಿನ್ಕಾಯಿ 20, ಗುಂಟೂರು ಒಂದು 20 ಮತ್ತು ಸಣ್ಣ ಮೆಣಸಿನ್ಕಾಯಿ ಒಂದು 10 ತೊಗೊಂಡಿದ್ದೀನಿ. ಎಲ್ಲದನ್ನು ಒಂದು ಬೆಚ್ಚಗಿರೋ ನೀರಲ್ಲಿ ನೆನಾಕೋಣ. ಅಂದರೆ ತುಂಬ ಸುಟ್ಟೋಗೋ ನೀರಲ್ಲ, ಜಸ್ಟ್ ಬೆಚ್ಚಗಿರೋ ನೀರಲ್ಲಿ ಇದನ್ನು ನೆನಾಕೋಣ. ಅಂದರೆ ಒಂದು ಅರ್ಧ ಗಂಟೆ ನೆನಿಬೇಕಿದ್ದು. ನೆಂದ ಮೇಲೆ ಇದನ್ನು ಚಟ್ನಿ ಮಾಡ್ಕೊಳ್ಳೋಣ. ಸೊ ಇದು ನೆನೆಸಿಟ್ಟಿದ್ದೀನಿ. ಈಗ ರೊಟ್ಟಿ ಹಿಟ್ಟು ಕಲಿಸ್ಕೊಳ್ಳೋಣ. ಸೊ ರೊಟ್ಟಿ ಹಿಟ್ಟಿಗೆ ಫಸ್ಟ್ ನಾನಿಲ್ಲಿ 3 ಕಪ್ ನೀರು ಇಟ್ಟಿದ್ದೀನಿ, ಅಂದರೆ ಕಾಯಕ್ಕಿಟ್ಟಿದ್ದೀನಿ. ಅದ್ರ ಜೊತೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಈ ನೀರು ಕುದಿ ಬಂದಮೇಲೆ ಇದಕ್ಕೆ 2.5 ಕಪ್ ಅಷ್ಟು ಹಿಟ್ಟು ಹಾಕಿದ್ದೀನಿ ನಾನು. ಅಂದರೆ ಹಿಟ್ಟು ಸ್ವಲ್ಪ ಗಟ್ಟಿ ಕಲಿಸ್ಕೊತೀನಿ. ಪ್ಲಸ್ ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ. ಹಾಗಾಗಿ 2.5 ಕಪ್ ಅಷ್ಟು ಹಿಟ್ಟು ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನ. ಅಂದರೆ ಇದು ಫ್ಲೇಮ್ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸೈಡಲ್ಲಿ ಇಕ್ಕೋಣ. ಈಗ ಇದಕ್ಕೆ ಮಸಾಲೆಗೆ 2 ಕಟ್ಟು ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು 1 ಕ್ಯಾರೆಟ್ ತೊಗೊಂಡಿದ್ದೀನಿ. ಈಗ ಈರುಳ್ಳಿನ ಸಣ್ಣಗೆ ಹೆಚ್ಕೊತಿದ್ದೀನಿ. ಅದ್ರ ಜೊತೆಗೆ ಮೆಂತ್ಯ ಸೊಪ್ಪನ್ನು ಕೂಡ ಸಣ್ಣಗೆ ಹೆಚ್ಕೊಳ್ಳೋಣ. ನೋಡಿ, ಈರುಳ್ಳಿಗೆ ಹೆಚ್ಚಿದ್ದಾಯಿತು, ಅದನ್ನು ಹಿಟ್ಟು ಜೊತೆ ಸೇರಿಸ್ಬಿಡ್ತೀನಿ. ಅದೇ ಥರ ಒಂದು ಕ್ಯಾರೆಟ್ನ ಸಿಪ್ಪೆ ತೆಗೆದಿಟ್ಟಿದ್ದೀನಿ, ಅದನ್ನು ದೊಡ್ಡ ದೊಡ್ಡದಾಗಿ ತುರ್ಕೊತೀನಿ. ಅದನ್ನು ಕೂಡ ಹಿಟ್ಟೊಳಗೆ ಸೇರಿಸಿರ್ತೀನಿ. ಮೆಂತ್ಯ ಸೊಪ್ಪು ಅಷ್ಟೇ. ಮೆಂತ್ಯ ಸೊಪ್ಪು 2 ಕಟ್ ತೊಗೊಂಡಿದ್ದೀನಿ, ಅಲ್ಲಿ ತೊಳೆದಿಟ್ಟಿದ್ದೆ. ಇದನ್ನು ಸಣ್ಣಗೆ ಹೆಚ್ಕೊಳ್ಳೋಣ. ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಹಿಟ್ಟೊಳಗೆ ಸೇರಿಸೋಣ. ಮೆಂತ್ಯ ಸೊಪ್ಪು ಆ್ಯಡ್ ಮಾಡೋದ್ರಿಂದ ನಮಗೆ ಟೇಸ್ಟು ಪ್ಲಸ್ ನ್ಯೂಟ್ರಿಷನ್ ಎರಡೂ ಡಬಲ್ ಆಗುತ್ತೆ ಇದರಲ್ಲಿ. ಸೊ ಮೆಂತ್ಯ ಸೊಪ್ಪು ಹೆಚ್ಚಿದ್ದಾಯಿತು, ಅದನ್ನು ಕೂಡ ಹಿಟ್ಟೊಳಗೆ ಸೇರಿಸ್ತೀನಿ. ಈಗ ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಅದನ್ನೂ ಹಾಕೊತಿದ್ದೀನಿ. ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ. ಮತ್ತು 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಅಂದರೆ ಆಪ್ಷನ್, ನಿಮ್ಗೆ ಬೇಕಂದ್ರೆ ಹಾಕ್ಕೊಳ್ಳಿ ಖಾರ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮತ್ತು 2 ಸ್ಪೂನಷ್ಟು ಎಳ್ಳು ಹಾಕಿಟ್ಟಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಹಾಕೊತೀನಿ. ಇದ್ರ ಜೊತೆಗೆ ಬೇಕು ಅಂದರೆ ನೀವು ಕಡಲೆ ಬೀಜ ಕೂಡ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹಾಕೋಬೋದು. ನಾನು ಕಡಲೆ ಬೀಜ ಹಾಕಿಲ್ಲ, ಬಟ್ ಎಳ್ಳು ಹಾಕಿದ್ದೀನಿ. ಇದೆಲ್ಲದನ್ನ ಹಾಕಾಗ್ಬಿಟ್ಟು, ಅಂದರೆ ಇನ್ನೂ ಸ್ವಲ್ಪ ಹಿಟ್ಟು ಬಿಸಿ ಇದೆ, ಸೊ ಹಾಗಾಗಿ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಚಟ್ನಿ ಮಾಡ್ಕೊಳ್ಳೋಣ ಈಗ. ಸೊ ಚಟ್ನಿಗೆ ನೋಡಿ, ಮೆಣಸಿನ್ಕಾಯಿ ಅಂದರೆ ನೆಂದಿದೆ. ಸೊ ಇದನ್ನು ಗ್ರೈಂಡರ್ಗೆ, ಅಂದರೆ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ರುಬ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸರು ಹಾಕಿದ್ದೀನಿ, ಸಿಪ್ಪೆ ಸುಳಿದಿಟ್ಟಿದ್ದೀನಿ. ಮತ್ತು ಹುಣಸೆ ಹಣ್ಣು ಅಷ್ಟೇ, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಮತ್ತು 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಬೆಲ್ಲನೂ ಹಾಕ್ಕೊಂಡಿದ್ದೀನಿ. ಎಲ್ಲ ಸಮ ಹಾಕ್ಕೊತೀನಿ ಆಲ್ಮೋಸ್ಟು. ಮತ್ತೊಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಜೀರಿಗೆ ಆಪ್ಷನ್, ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಇದಿರಬೇಡಿ. ಇದನ್ನು ನೀರು ಹಾಕ್ದಲ್ಲೇ ರುಬ್ಬಿಟ್ಕೊಂಡೆ. ಸೊ ಚಟ್ನಿ ಆಯಿತು. ಈಗ ನೋಡಿ, ಹಿಟ್ಟನ್ನು ಆಲ್ಮೋಸ್ಟ್ ಅಂದರೆ ತಣ್ಣಗಾಗಿದೆ. ಈ ತಣ್ಣಗಾಗಿರೋದನ್ನ ನೀಟಾಗಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ಮತ್ತು ನೀರೇನು ಆ್ಯಡ್ ಮಾಡ್ತಿಲ್ಲ ನಾನು, ಆಲ್ಮೋಸ್ಟ್ ನೀರು ಸರಿ ಹೋಗುತ್ತೆ ಇದಕ್ಕೆ. ಅಂದರೆ ಸ್ವಲ್ಪ ಗಟ್ಟಿ ಕಲಿಸ್ಕೊತಿದ್ದೀನಿ ನಾನು, ಹಾಗಾಗಿ ಸರಿ ಹೋಗುತ್ತೆ. ನಿಮಗೆ ತೆಳ್ಳಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಬೇಕಾದ್ರೆ ಬೆಚ್ಚಗಿರೋದಾದ್ರೂ ಆಯಿತು, ತಣ್ಣಗಿರೋದಾಯ್ತು, ಯಾವ್ದಾರ ನೀರು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ನೀವು ಕಲಿಸ್ಕೋಬೋದು. ನೋಡಿ, ಇದು ಆಲ್ಮೋಸ್ಟ್ ಹಿಟ್ಟು ಕಲಿಸಿದ್ದಾಯಿತು. ಈಗ ಇದನ್ನು ರೊಟ್ಟಿ ಮಾಡ್ಕೊಳ್ಳೋಣ. ಸೊ ರೊಟ್ಟಿಗೆ ನಾನಿವತ್ತು ಅಂದರೆ ಎಣ್ಣೆ ಹಾಕ್ಬಿಟ್ಟು ಮಸಾಲೆ ಆ ಥರ ಮಾಡ್ತಿಲ್ಲ, ಬಟ್ ಅಂದರೆ ಹಿಟ್ಟು ಹಾಕ್ಕೊಂಬಿಟ್ಟು, ಅಂದರೆ ನಮ್ಮ ಅಜ್ಜಿದಿರು ಮಾಡ್ತಿದ್ರಲ್ಲ ಆ ಸ್ಟೈಲಲ್ಲಿ ಮಾಡ್ತಿದ್ದೀನಿ. ಅಂದರೆ ಇದು ಅಂದರೆ ಹುಷಾರಿಲ್ದಿದ್ದ ಟೈಮಲ್ಲಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಅಂದರೆ ಜ್ವರ ಎಲ್ಲ ಬಂದು ಬಾಯಿ ಕೆಟ್ಟಿರುತ್ತಲ್ಲ, ಆ ಟೈಮಲ್ಲಿ ಇದನ್ನು ತಿಂದರೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಅಂದರೆ ಯಾವುದೂ ಫುಡ್ ಸೇರೋದೇ ಇಲ್ಲ, ಒಂಥರ ಕಹಿ ಆಗ್ತಿದೆ ಬಾಯಿ ಅನ್ನೋ ಟೈಮಲ್ಲಿ ಕೂಡ ಈ ಫುಡ್ಡು ಒಂಥರ ಟೇಸ್ಟಿಯಾಗಿರುತ್ತೆ. ನಮಗೆ ಎಣ್ಣೆ ಹಾಕಿ ಎರಿಯೋದಕ್ಕಿಂತ ಹಿಟ್ಟು ಹಾಕಿ ಕರಿತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವೂ ಟ್ರೈ ಮಾಡಿ. ನೋಡಿ, ಇದನ್ನು ನಾನು ಅಂದರೆ ಅದು ಎಷ್ಟಾಗತ್ತಷ್ಟು ಕೈಲಿ ತಟ್ಕೊಂಡೆ, ಮತ್ತು ಅಂದರೆ ಹರ್ಕೊತಿದ್ದೀನಿ, ಸ್ವಲ್ಪ ಅರಿತಿದ್ದೀನಿ. ಅರ್ದ್ಬಿಟ್ಟು ಆಮೇಲೆ ಮತ್ತೆ ಎಡ್ಜಸ್ ಏನಾರು ಕಟ್ಟಾಗಿದ್ರೆ ಅದನ್ನು ಕೈಯಲ್ಲೇ ಸೇರಿಸ್ಕೊತೀನಿ. ನೋಡಿ, ಆಲ್ಮೋಸ್ಟ್ ಇದು ರೊಟ್ಟಿ ತಟ್ಟಿದ್ದಾಯಿತು. ಇದನ್ನು ಕಾದಿರೋ ಹೆಂಚು ಮೇಲೆ ಹಾಕೋಣ. ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ನಾನು. ರೊಟ್ಟಿ ಹೆಂಚು ಮೇಲೆ ಹಾಕಬೇಕಾದ್ರೆ ಅದ್ರ ಕೆಳಗಿನ ಭಾಗ, ಅಂದರೆ ಹಿಟ್ಟು ಹಾಕ್ಕೊಂಡು ಅರ್ದಿರ್ತೀವಲ್ಲ, ಸೊ ಹಾಗಾಗಿ ಆ ಭಾಗ ಮೇಲೆ ಬರೋಂಗೆ ಹಾಕೋಣ. ರೊಟ್ಟಿ ಮೇಲೆ ಹಾಕ್ಬಿಟ್ಟು ಮತ್ತೆ ಮೇಲ್ಭಾಗಕ್ಕೆ ಒಂದು ಬಟ್ಟೆಯಿಂದನಾದರೂ ಆಯಿತು, ಬ್ರಷಿಂದನೂ ಆಯಿತು, ನೀಟಾಗಿ ನೀರು ಹಚ್ಕೊಳ್ಳೋಣ. ಫುಲ್ ಕವರ್ ಆಗೋಂಗೆ ನೀರು ಹಚ್ಬಿಡೋಣ. ಸೊ ಅದು ಸ್ವಲ್ಪ ಡ್ರೈ ಆದಮೇಲೆ, ಮತ್ತು ಕೆಳಗೆ ಸ್ವಲ್ಪ ಬೆಂದಿದೆ ಅಂತ ಆದಮೇಲೆ ಮತ್ತೆ ಮಗ್ಚ್ಬಿಟ್ಟು ಹಾಕಿ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ. ನೋಡಿ, ಒಂದು ಸೈಡ್ ಬೆಂದಿದೆ, ಈಗ ಇನ್ನೊಂದು ಸೈಡು ಬೇಯಿಸ್ಕೊತೀನಿ. ಸೊ 2 ಸೈಡು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಅಂದರೆ ಇದು ರೊಟ್ಟಿ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ಹಾಗಾಗಿ ನಿಧಾನಕ್ಕೆ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ರೊಟ್ಟಿ ಬೆಂದಿದೆ, ಇದನ್ನು ತೆಗೆದಿಡ್ತಿದ್ದೀನಿ. ಬೇಕಿದ್ರೆ ಇದನ್ನು ಈ ಥರ ಮಾಡೋದು ಕಷ್ಟ ಆಗುತ್ತೆ ಅಂದರೆ ನೀವು ಬೇಕಾದ್ರೆ ಮಾಮೂಲಾಗಿ ರೊಟ್ಟಿ ಶೀಟ್ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದೇ ಥರ
ರೊಟ್ಟಿ ಮಾಡ್ಕೋಬೋದು. ಅಂದರೆ ಮತ್ತೆ ಅದನ್ನು ಅರಿಯೋದಾದ್ರೆ ಅರಿಬೋದು ಅಥವಾ ತಟ್ಟೋದಾದ್ರೆ ತಟ್ಬೋದು, ಹೇಗಾಗುತ್ತೆ ಹಾಗೆ ಮಾಡ್ಕೋಬೋದು. ನಾನು ಅಂದರೆ ಸ್ವಲ್ಪ ಚಪಾತಿ ಅರಿಯೋದ್ರಲ್ಲಿ ಅರೆದ್ಬಿಟ್ಟು ಆಮೇಲೆ ಸೈಡೆಲ್ಲ ಕ್ಲೀನಾಗಿ ಕೈಯಲ್ಲಿ ಹೀಗೆ ಸೇರಿಸ್ಕೊಂಡ್ಬಿಡ್ತೀನಿ. ಈ ಥರನೂ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೆಂಚು ಮೇಲೆ 2 ಸೈಡು ಮತ್ತು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೋದು. ಈ ರಾಗಿ ಆಲ್ಮೋಸ್ಟ್ ಎಲ್ಲ ಏಜಸ್ವರ್ಗು ತುಂಬ ಒಳ್ಳೆಯದು, ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದಿದು. ರಾಗಿ ತಿನ್ನೋದ್ರಿಂದ ಬ್ಲಡ್ಡಲ್ಲಿರೋ ಶುಗರ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ. ಮತ್ತು ಸ್ಕಿನ್ನು ಮತ್ತು ಹೇರಿಗೆ ಕೂಡ ತುಂಬಾ ಒಳ್ಳೇದಿದು. ಸುಮಾರು ಜನ ಅಂದರೆ ಇದ್ರದ್ದು ಹಿಟ್ಟಿಂದು ಮಾಸ್ಕ್ ಎಲ್ಲ ಮಾಡಿಕೊಂಡು ಫೇಸ್ಗೆ ಹಾಕ್ಕೊತಾರೆ. ಸೊ ಅದರಿಂದ ಸನ್ ಟ್ಯಾನ್ ಎಲ್ಲ ಇದ್ದರೆ ಹೋಗುತ್ತೆ ಅಂತ ಹೇಳ್ತಾರೆ. ನೋಡಿ, ಈಗ ಆಲ್ಮೋಸ್ಟ್ ರೊಟ್ಟಿ 2 ಥರದ್ದು ಮಾಡಿದ್ದೀನಿ. ಅಂದರೆ ಡ್ರೈ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಖಾರ ಚಟ್ನಿ ಜೊತೆ ತುಪ್ಪ ಹಾಕೊಂಡು ತಿಂದ್ರೂ ಒಂದು ಸೂಪರ್ ಆಗಿರುತ್ತೆ. ನೀವು ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. 70% ಆಫ್ ಮೈ ರೆಸಿಪೀಸು ಅಂದರೆ ಡಯಟ್ ಫುಡ್ಡೇ ಇರುತ್ತೆ ಮತ್ತು ಹೆಲ್ದಿ ಫುಡ್ಡೇ ಇರುತ್ತೆ. ಸೊ ಹಾಗಾಗಿ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು, ಮತ್ತು ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.